ವ್ಯೂಹವಾದಂತಹ ವ್ಯೂಹ ಅದು. ಬಲ್ಲಪ್ಪ. ಸವ್ಯೋಪಸವ್ಯವಾಗಿ ತಿರುಗುವ ಅಭೇದ್ಯವಾದಂತಹ ವ್ಯೂಹ ತಿಳಿದಿದ್ದೇನೆ. ಆ ವ್ಯೂಹವನ್ನು ಹೋಗುವುದಷ್ಟು ಸುಲಭ ಅಂತ ನೀ ಭಾವಿಸಿರಿ ಯಾಕಂದ ಮಗನೇ. ಒಂದೊಮ್ಮೆಗೆ ಝಗಝಗಿಸುತ್ತಾ ಇರುವಂತಹ ಬೆಂಕಿಯ ಒಡಬಾರದ ಆಳಕ್ಕೆ ಹೋಗಿ ಜೀವಂತವಾಗಿ ಹೊರಬರಬಹುದು ಮಗನೇ. ಹೆಡೆಯೆತ್ತಿ ನಿಂತಿರುವಂತಹ ಗುಳಿಕನೆಂಬ ಸರ್ಪದ ಹೆಡೆಯ ಮೇಲೆ ನಿಂತು ಕುಣಿದಾಡಿ ಕ್ಷೇಮವಾಗಿ ಬರಬಹುದು. ವಿಗಡನೆನಿಸಿದಂತಹ ಮೃತ್ಯುವಿನ ಬಾಯಿಯ ಒಳಹೊಕ್ಕು ಬರಬಹುದು ಕಂದ. ಆದರೆ ಅಭೇದ್ಯವಾದಂತಹ ವ್ಯೂಹವನ್ನು ಭೇದಿಸಿ ಹೊರಬರುವುದು ಅಸಾಧ್ಯ. ಬೇಡ ಕಂದ. ನವಗ್ರಹಗಳ ಹಾಗೆ ಒಟ್ಟಾಗಿ ನಿಂತಿರುವವರು ಯಾರು ಅನ್ನುವ ಹಾಗೆ ನೀವು ಬಲ್ಲೆಯ ಮಗು? ಯಾರಿದ್ದಾರೆ? ಮಂತ್ರ ಮಹತ್ವದಿಂದಲೇ ಸಾಮಾನ್ಯವಾದದ್ದನ್ನು ಮಹತ್ತನ್ನಾಗಿಸಿ ಯುದ್ಧ ಕೊಡಬಲ್ಲ ಸಾಮರ್ಥ್ಯವುಳ್ಳ ಕೃಪಾಚಾರ್ಯ. ಸದ್ದಿಲ್ಲದೆ ಯುದ್ಧದಲ್ಲಿ ವಿರೋಧಿ ಪಾಳಯವನ್ನು ಸದೆಬಡಿಯಬಲ್ಲ ಸಾಮರ್ಥ್ಯವುಳ್ಳಂತಹ ಆಚಾರ್ಯರು. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಅಪ್ಪನಿಗೆ ಸಮದಂಡಿಯಾಗಿ ಹೋರಾಟ ಮಾಡಿ ತಾ ಜಯಿಸಬಲ್ಲೆ ಎನ್ನುವ ಹಾಗೆ ಅಧಟುಳ್ಳ ಕರ್ಣನಿದ್ದಾನೆ, ಹೌರಿಶ್ರವನಿದ್ದಾನೆ, ಮಹಾಕುತಂತ್ರಿಯಾದಂತಹ ಶಕುನಿ ಇದ್ದಾನೆ, ಪರಾಕ್ರಮಿ ಎನಿಸಿದಂತಹ ಶಲ್ಯನಿದ್ದಾನೆ. ಇವರೆಲ್ಲರೂ ಇರುತ್ತ ಈ ವ್ಯೂಹಭೇದನ ಅಸಾಧ್ಯ ಎನ್ನುವ ಹಾಗೆ ನಾಡುತ್ತಾ ಇದ್ದೇನೆ. ಪೌರುಷದ ಅಧಿಷ್ಠಾತ್ರ ದೇವತೆಯಾಗಿರುವಂತಹ ಸಿತಗಳನ್ನೇ ಒಂದೊಮ್ಮೆಗೆ ವ್ಯೂಹದ ಒಳಹೋದ ಅಂತಾದ್ರೆ ಹೊರಬರುವುದಕ್ಕೆ ಅಸಾಧ್ಯ. ಹಾಗಾಗಿ ಈ ಮರ್ಮವನ್ನು ನೀ ಅರಿಯೇ ಹೋಗುದು ಬೇಡ.
ಬೆಂಬಲಗೆ ಮೋಗನ ಸಹಿತ ಭಜವದೋರ ವಿಳಯವ ಬೆಂಬಲಗೆ ಮೋಗನ ಸಹಿತ ಭಜವಿಲ್ದಾಗ ವಿಳಯವ ಪಾರ್ಥನ ವಜ್ರವೀರ್ಯವೆಂದು ನೀನು ಇದನ್ನೇ ಆಡಬೇಕು ಇಷ್ಟನ್ನೇ ಮಾಡಬೇಕು ಎನ್ನುವಂತಹ ಪ್ರಜ್ಞೆ ಸದಾ ನಿನ್ನಲ್ಲಿ ಜಾಗೃತವಾಗಿರುತ್ತೆ. ಹಾಗಾಗಿ ನಮ್ಮೆಲ್ಲರ ಮನವೊಳಿಸುವಂತಹ ಉದ್ದೇಶದಿಂದ ರಣಭೂಮಿಯತ್ತ ಹೊರಟು ನಿಂತವ ನೀನು. ಆಗಲಿ ಮಗನೇ, ರಣವೀಳಯವನ್ನು ಹೊನ್ನ ಹರಿವಾಣದಲ್ಲಿ ನಿನಗೆ ನೀಡಿದವನಿದ್ದೇನೆ. ಸರಿ, ಮೋಹನ ಸಹಿತ ಬೆಂಬಲಕ್ಕೆ ನಾವೆಲ್ಲರೂ ನಿನಗೆ ಒದಗಿ ಬರ್ತೇವೆ. ಆ ಶಿವನೇ ನಿನ್ನನ್ನು ಕಾಪಾಡುತ್ತಾನೆ. ಹಾಗೆಂದು ಈ ಕೂಡಲೇ ಎನ್ನುವ ಉತ್ಸಾಹದಿಂದ ಹೊರಟೆ. ಅಲ್ಲಿ ಹೋಗುವ ಮೊದಲು ನಾ ಆಲೋಚಿಸಬೇಕಲ್ಲ. ದೊಡ್ಡಪ್ಪನ ಆಶೀರ್ವಾದವಾಗಿ ಇಷ್ಟೇ ಸಾಕಾಗುತ್ತದೆಯೇ? ಇಲ್ಲ, ನಾನು ಯಾವ ಕ್ಷಣದಲ್ಲಿ ಮನೆಗೆ ಬರ್ತೇನೆ, ಯಾವ ಕ್ಷಣ ಎಲ್ಲಿ ಹೋಗಿದ್ದೇನೆ ಅಂತ ಕಾಯುವ ಒಂದು ಹೃದಯ ಉಂಟು. ಅದುವೇ ನನ್ನಮ್ಮ ಭದ್ರಾವತಿ. ಮಗ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾ ಇದ್ದಾನೆ ಎನ್ನುವುದನ್ನು ಹಗಲಿರುಳು ಕಾಯುತ್ತಾ ಇರುವುದು. ಯಾರಿಗೆ ಹೇಳಿ ಹೋಗದಿದ್ರೂ ಚಿಂತಿಲ್ಲ, ಆದರೆ ಹೆತ್ತೊಡಲಿಗೆ ಹೇಳಿ ಹೋದದ್ದಾದ್ರೆ ನಾನು ಮಾಡುವ ಕಾರ್ಯದಲ್ಲಿ ಜಯಲನೆ ನನಗೆ ಒಲಿಯುವುದಕ್ಕೆ ಖಂಡಿತ ಸಾಧ್ಯವಿಲ್ಲ. ಹಾಗಾಗಿ ಒಂದು ತೀರ್ಮಾನಕ್ಕೆ ನಾ ಬಂದೆ. ಚಕ್ರವ್ಯೂಹ ವೇದನಕ್ಕೆ ಮೊದಲು ಈ ವಿಷಯವನ್ನು ನನ್ನ ಮನೆಯಲ್ಲಿ ತಿಳಿಸಬೇಕು. ನಡೀತೇನೆ. ಧರ್ಮಕ್ಷೇತ್ರವಂತಹ ಕುರುಕ್ಷೇತ್ರದಲ್ಲಿ ನಮ್ಮೂರಂತಹ ಪಾಂಡವರಿಗೂ ಕೌರವಾದ್ಯರಿಗೂ ನಡೆಯುವಂತಹ ಯುದ್ಧದ ವಿಚಾರವಾಗಿ ಲೋಕವೇ ಅಡಚಿದೆ. ಆದರೆ ಇನ್ನೂ ಹೊಸತು ದ್ರೋಣಾಚಾರ್ಯರು ಬರುವಂತಹ ಚಕ್ರವ್ಯೂಹವನ್ನು ಬೆಳೆಸಲಿಕ್ಕೆ ಬೇಕಾಗಿ ನನ್ನ ಆತ್ಮಪುತ್ರ ಅಭಿಮನ್ಯು ಕುಮಾರ್ ಹೊರಟಿದ್ದಾರೆ ಎಂಬ ವರ್ತಮಾನ ಕೇಳಿದೆ. ಸತ್ಯವಿರಬಹುದೇ? ಯಾಕಂದ್ರೆ ದೃಶ್ಯವೂ ಸತ್ಯವಲ್ಲವಂತೆ, ಶ್ರಾವ್ಯವೂ ಸತ್ಯವಲ್ಲವಂತೆ, ಪ್ರತ್ಯಕ್ಷ ಪ್ರಮಾಣ ಬೇಡ ಎಂಬುದಾಗಿ ಹೋರಾಡಿದ್ದಾರೆ. ಒಂದು ವೇಳೆ ಹೌದೇ ಆಗಿದ್ದಲ್ಲಿ ಅವರನ್ನು ತಡೆದು ಒಂದೆರಡು ಮಾತು ಆಡಬೇಕಾಗಿದೆ. ಮುಂದೆ ಸಾಕಿ ನೋಡೋಣ. ಸುಶೀಲ
ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಬಿತ್ತರಿಪುದು ಮುದ್ದು ಎತ್ತ ಗಮನವಿದು ಬಿತ್ತರಿಪುದು ಮುದ್ದು ಚಿತ್ತದೊಳಗೆ ಕೊತ್ತಿರುವುದು ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಇದುವರೆಗೆ ಅಲ್ಪವಾದ ಮಾತುಗಳಿಗೆ ಹೊಡಮಟ್ಟಿದ್ದೇನೆ ತಾಯಿ. ಎದ್ದೇಳು ಮಗನೇ, ಶುಭವಾಗಲಿ. ಕುಮಾರ, ಅಮ್ಮ, ನನ್ನ ಮಗ ಆ, ಅಭಿಮನ್ಯುವಿನಲ್ಲಿ ವೇಗವುದಾಗಿ ಆ. ನನ್ನ ಕಣ್ಣಾಲಿಗಳು ಅರಸುತ್ತಾ ಇದ್ದ ಮಗನೇ. ಹೌದೇನಮ್ಮ? ಇದ್ದಕ್ಕಿದ್ದ ಹಾಗೆ ಆ. ಓಡೋಡಿಕೊಂಡು ನಮ್ಮ ಸಲಹೆಗೆ ಬಂದಿಯಲ್ಲ ಹೌದು ತಾಯಿ. ಕಂದ. ಅಮ್ಮ, ಯಾವತ್ತಿನ ಹಾಗ ಅಲ್ಲ, ಆ. ಉತ್ಸಾಹದಂತೆ ಆ. ಮುದ್ದೇಳುತ್ತಾ ಇದ್ದೀಯ. ಹ್ಮ್. ಯಾವುದೋ ಕಡೆಗೆ ಆ. ಹೊರಟ ಹಾಗಿದೆಯಲ್ಲ, ಆ. ಅಷ್ಟೇ ಅಲ್ಲ. ಆ. ಏನು ಮಗನೇ, ಅಚ್ಚರಿಯಾದುದು ಮನಗೆ ಈ ಪರಿಯ ನೋಡಲ್ ಅಚ್ಚರಿ ಆದುದು ಮನಗೆ ಹೊರಗೆ ಹೊರಡಿಗ ಬಗೆಯೇನೆಂಬುದ ಕಳೆದುಳ್ಳಗಾಯುಧವ ಹರಿಸುತ್ತ ಹೊರಗಿರುವ ಎತ್ತ ಗಮನ ಬಾಲ ಬಾಲ ಎಂದಿನ ಹಾಗಲ್ಲ ಮಗನೇ. ಮತ್ತೆ ಅಮ್ಮನನ್ನು ಕಾಣೋಕೆ ಬೇಕಾಗಿಯೇ ಬಂದೆ ಮಗ. ಓಡೋಡಿ ಬಂದನಮ್ಮ. ಒಂದು ವೇಳೆ ಆ. ಅಮ್ಮನ ಮನೆಗೆ ಬರುವಾಗ ಆ. ಇದೆಲ್ಲ ಯಾಕೆ ಮಗನೇ? ಆಹಾ, ಕೈಯಲ್ಲಿ ಆಯುಧ ನಡೆಸುತ್ತಾ ಇದ್ದೀಯ. ಆ. ಒಂದು ಕೈಯಲ್ಲಿ ಬಿಲ್ಲು ಬಾಣ, ಆ. ಮತ್ತೊಂದು ಕೈ ಕಿಗ್ಗತ್ತಿ. ಆ. ಅಷ್ಟೇ ಅಲ್ಲ, ಮತ್ತೆ ನಿನ್ನ ಎದೆಗೆ ಅವಚಿಕೊಂಡು ಸೀಸಿದ ಕವಚ, ಆ. ಶಿರದಲ್ಲಿ ಶಿರಸ್ತ್ರಾಣ, ಆ, ಬೆನ್ನಿನ ಬತ್ತಳಿಕೆ. ಆ. ಏನು ಮಗನೇ, ಆಹಾ. ಬಹಳ ಉತ್ಸಾಹ ಎದ್ದು ಕಾಣ್ತಾ ಉಂಟು. ಆ. ಯಾವ ಕಡೆಗೆ? ಹ್ಮ್. ವಂಚನೆ ಬೇಡ, ಆ. ಸವಿಸ್ತಾರವಾಗಿ ನನ್ನಲ್ಲಿ ಹೇಳುವ. ಏನು? ಲಾಲಿ ಮುದರಿದ ಎನ್ನ ಬಿಗಡವನ್ನು ಅಮ್ಮಗೆ ಹೇಳು ಅಮ್ಮ ಹೇಳು ದೊರಕಿದೆಯೋ ಕೂಡ ಕೌರವರಲ್ಲಿ ಯುದ್ಧ ದೊರಕಿದ್ದು ಕೂಡ ಕೌರವರಲ್ಲಿ ಅಮ್ಮ ಹೇಳೋ
ಯಾರು ಕೂಲ ಕೌರವನಲ್ಲಿ ಕಾಳಗ ಹಾ. ಅಯ್ಯೇ ಓ, ನನ್ನನ್ನು ಕಂಡೆ ಹಾ. ಓಡೋಡಿ ಬಂದೆ ಹೌದು ಬಿಗಿದಪ್ಪಿದೆ ಸರಿ ಎತ್ತಗಮನ ಬಾಲ ಅಂತ ಕೇಳಿದೆಯಲ್ಲ ಹೌದು ನನ್ನಲ್ಲಿರುವಂತಹ ಸುರಿಮಳೆ ಕೇಳಿದೆ ಆಯುಧವನ್ನು ಹಿಡಿದುಕೊಂಡೆ ಹಾ. ನಿನ್ನ ಅಂತಪುರವನ್ನು ನಾವು ಪ್ರವೇಶಿಸಿದ್ದನ್ನು ಕಂಡು ಹಾ. ಅಚ್ಚರಿಗೊಂಡು ಹೌದು ಈ ನುಡಿಯನ್ನಾಡಿದೆ ಸರಿ ಮಗನೇ ಅದಕ್ಕಾಗಿ ಹೇಳಿದ್ದು ಕಾಲದ ಒದಗಿ ಬಂತಮ್ಮ ಯಾರಲ್ಲಿ ಬೇಕಲ್ಲ ಕೂಲ ಕೌರವನಲ್ಲಿ ಕೂಡಕವರಲ್ಲಿ ಅಮ್ಮ, ಪಾಂಡವರಾದ ನಮಗೂ ಹಾ. ಕೌರವರಿಗೂ ಹಾ. ಕದನ ಏರ್ಪಟ್ಟು ಹಾ. 12 ದಿನಗಳೇ ಸಂದು ಹೋದ ವಿಚಾರ ಸರಿ ನಿನಗೂ ತಿಳಿದಿದೆ ಹೌದು ಅಮ್ಮ ಹೇಗಾದರೂ ಮಾಡಿ ಹಾ. ನಮ್ಮನ್ನು ಗೆಲ್ಲಲೇಬೇಕು ಹಾ. ಎನ್ನುವ ಹಾಗೆ ಹಾ. ಪಣವನ್ನು ತೊಟ್ಟಿದ್ದಾನೆ ಕೌರವ ಹಾ. ಹಲ್ಲು ಕಿತ್ತ ಹಾವಿನ ಹಾಗೆ ಹುಸುಗುಡುತ್ತಾ ಇದ್ದಾನೆ ಹಾ. ಏನು ಮಾಡೋಣ ಹಾ. ಯಾರಿಂದ ಪಾಂಡವರನ್ನು ಗೆಲ್ಲಿಸದೆ ಹಾ. ಎನ್ನುವುದನ್ನು ಅರಿಯದೆ ಹಾ. ಮಹಾಬೇಲಿಕ ಹಾ. ದ್ರೋಣಾಚಾರ್ಯರಿಗೆ ಹಾ. ಅವನು ಸೇನಾಧಿಪತ್ಯವನ್ನು ಪಟ್ಟವನ್ನು ಕೊಟ್ಟ ಹೌದಂತೆ ದ್ರೋಣಾಚಾರ್ಯರಾದ್ರು ಪಾಂಡವರನ್ನು ನಾವು ವಹಿಸಿಕೊಡ್ತೇವೆ ಹಾ. ಎನ್ನುವ ಹಾಗೆ ಕೌರವರಿಗೆ ಭರವಸೆಯ ಮಾತುಗಳನ್ನಾಡಿದರೆ ಬಳಿಕ ಆ ಕಲಶ ಸಂಭವ ಏನು ಮಾಡಿದ ಗೊತ್ತೇ ಗೆಲ್ಲಬೇಕೆನ್ನುವ ಉದ್ದೇಶದಿಂದಲೇ ಆ ದ್ರೋಣಾಚಾರ್ಯರು ಕಲಶ ಸಂಭವ ಏನು ಮಾಡಿದ ಗೊತ್ತು ಏನು ಮಾಡಿದ್ರು ಅಭೇದ್ಯವಾದಂತಹ ಚಕ್ರಾವ್ಯೂಹ ಸವ್ಯವಾಗಿ ತಿರುಗುವಂತಹ ಚಕ್ರಾವ್ಯೂಹವನ್ನ ರಚಿಸಿ ನಮ್ಮವರಿಗೆ ಪಂಥಾಹ್ವಾನವನ್ನು ನೀಡಿದ್ದಾರೆ ಮಗನೇ ರಚಿಸಿ ನಮಗೇನು ಹಾ. ನಾವೇನು ಕಡಿಮೆ ಅಲ್ವಲ್ಲ ಹೋಗಿದ್ದಾರೆ ನಮ್ಮಲ್ಲಿ ಅಕ್ಷೋಹಿಣಿ ಸಂಖ್ಯೆಯ ಸೇನೆ ಉಂಟು ಮಗನೇ ಹೌದಮ್ಮ. ಅವರಲ್ಲಿ ಇದ್ದಾರಲ್ಲ ಇನ್ನೇ ಹೊರಟದ್ದು ಈಗ ಹೋಗಿದ್ರು ಹೌದು ದೊಡ್ಡಪ್ಪ ಧರ್ಮರಾಯ ಹಾ. ಭೀಮಸೇನ ಹಾ. ನಕುಲ ಸಹದೇವಾದಿಗಳು ಹಾ. ಮಾತ್ರವಲ್ಲ ಅದೆಷ್ಟೋ ಪಟುಪಟರು ಚಕ್ರವ್ಯೂಹ ವೇದನಕ್ಕಾಗಿ ಹೋಗಿದ್ರಮ್ಮ ಆದ್ರೆ ಚಕ್ರವ್ಯೂಹವನ್ನು ಮುರಿಯಲಾರದೆ ಅವರೆಲ್ಲ ಹಿಂದೆ ಬಂದವರಿದ್ದಾರೆ ಆ ಕಾಲಕ್ಕೆ ದೊಡ್ಡಪ್ಪನ ಹಣ್ಣಂಚಿನಲ್ಲಿ ಕಣ್ಣೀರು ಬಂತು ಮುಂದೆ ನಮ್ಮ ಸೇನೆಯನ್ನು ಗೆಲ್ಲುವ ಬಗ್ಗೆ ಹೇಳ್ತು ನಮ್ಮವರನ್ನು ರಕ್ಷಿಸುವುದು ಹೇಗೆ ಎನ್ನುವ ಹಾಗೆ ಆ ಕಾಲಕ್ಕೆ ಹೋದ ದೊಡ್ಡಪ್ಪನ ಬಳಿಗೆ ಒಪ್ಪನೆ ಬಿಡು ಬಿಡು ಚಿಂತೆ ಅಂತ ಆಗಿದೆ ನನಗೊಂದು ಅಪ್ಪಣೆಯನ್ನು ಕೊಡು ಚಕ್ರವ್ಯೂಹವನ್ನು ನಾನು ಮೇಲಿಸಿ ಬರ್ತೇನೆ ಅಂತ ಕೇಳಿಕೊಂಡೆ ಮೊದಲಿಗೆ ಹಿಂಜರಿದ್ರು ಆ ಬಳಿಕ ನನ್ನ ಧೈರ್ಯೋಕ್ತಿಗಳನ್ನು ಆಲಿಸಿ ನನ್ನ ಬೀಳ್ಯವನ್ನು ಕೊಟ್ಟು ಕಳುಹಿಸಿಕೊಟ್ಟಿದ್ದಾರೆ ಇವಾಗ ನೀನು ಮಾಡಬೇಕಾದಷ್ಟೇ ನಿನ್ನ 2 ಕರಗಳನ್ನು ನನ್ನ ನೆತ್ತಿಯ ಮೇಲಿಟ್ಟು ನನ್ನ ನೆತ್ತಿಯನ್ನು ಆಘ್ರಾನಿಸಿ ನಗುತ್ತಾ ನನ್ನನ್ನು ಕಳುಹಿಸಿಕೊಡುತ್ತಾರೆ ಬುದ್ಧಿ
ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಯೇನು ಮರಣ ದೊಸೆಯೇ ನಿನಗೆ ಪ್ರೀತಿಯೇನು ಮರಣ ದೊಸೆಯೇ ಕಂದ ಕಂದ ಯಾತೆಯಿಂದ ಬುದ್ಧಿ ಬಂತು ಕಂದ 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 ನೀನಾಡುವಂತಹ ಮಾತು ಇಲ್ಲಿ ಯಥಾರ್ಥವೇ ಮಗನೇ. ಹೌದಮ್ಮ. ಅಯ್ಯೋ ಅಯ್ಯೋ, ಏನಾಯ್ತು ಆಡಿದಂತಹ ಮಾತುಗಳನ್ನು ಕೇಳುತ್ತಾ ಇರುವಾಗ ಹತ್ತಾರು ಚೇಳುಗಳು ನನ್ನ ಮೈ ಮೇಲೆಲ್ಲ ಹರಿದಾಡುವಂತ ಅನುಭವವಾಗಿ ಹೋಯ್ತು ಮಗನೇ. ಯಾಕೆ ಈ ರೀತಿ ಅನುಭವ ತಾಯಿ? ಏತಕ್ಕಿಂತಹ ಬುದ್ಧಿವಂತ ಹೋಯ್ತು ಮಗನೇ. ಕಂದ, ಅಮ್ಮ ತಿಳಿದವರು ಮಾನವನ ದೇಹವನ್ನು 3 ವಿಭಾಗವಾಗಿ ವಿಂಗಡಿಸಿದ್ದಾರೆ. ಹೇಗಮ್ಮ? ಪಾದವನ್ನು ಪಾತಾಳಕ್ಕೂ, ಮಧ್ಯಭಾಗವನ್ನು ಮರ್ತ್ಯಲೋಕಕ್ಕೂ, ಈ ಶಿರವನ್ನು ದೇವಲೋಕಕ್ಕೂ ಹೋಲಿಸಿದ್ದಾರೆ. ಶ್ರೇಷ್ಠವಾದಂತಹ ದೇವಲೋಕಕ್ಕೆ ಸಮಾನವಾದಂತಹ ಈ ಶಿರದಲ್ಲಿ ಹುಟ್ಟಿಕೊಂಡು ಬರುವಂತಹ ಆಕಾರಕ್ಕೆ ಭಗವಂತ ಬುದ್ಧಿ ಎಂಬಂತ ಪದಕ್ಕೂ ಸೇರಿಸಿದ್ದಾನಂತೆ. ಬುದ್ಧಿ ಆಗಾಮಿ. ಹೌದು. ಆ ಬುದ್ಧಿಯನ್ನು ಸಕಾಲಕ್ಕೆ ಸರಿಯಾಗಿ ಯಾರು ಸದ್ವಿನಿಯೋಗ ಮಾಡುತ್ತಾರೋ ಅಂತವರು ಶ್ರೇಷ್ಠ ಸ್ಥಾನ ಪಡೆಯುವುದಕ್ಕೆ ಸಾಧ್ಯ ಉಂಟಂತೆ ಮಗನೇ. ಕಂದ, ನೀನಾಡುತ್ತಹ ಮಾತನ್ನೆಲ್ಲ ಆಲಿಸುವಾಗ ಏನು ಮಗನೇ, ನಿನಗೆ ಮರಣ ಅಂದ್ರೆ ಬಹಳ ಪ್ರೀತಿ ಅಂತೇಳಿ ಕಾಣ್ತದಲ್ಲ ಮಗ. ಕಂದ, ಇದಕ್ಕೂ ಹೋಗುವುದು ಎಲ್ಲಿಗೆ? ಕುರುಕ್ಷೇತ್ರ ಧಾನಿಗೆ. ಹೌದಮ್ಮ. ಅಂತ ಅಲ್ಲಿ ಕರ್ಣಾದಿ ಪಟಪಡಿದ್ದಾರೆ ಮಗನಿಗೆ. ದಡಿಗರವರು ಅಮ್ಮ ಹುಡುಗನ ಮಾತನ್ನು ಬಿಡು ಬಿಡು ಬಿಡು. ನೋಡಿ ಹುಡುಗನ ವಿಕ್ರಮವ ರಣಾಂಗಣದ ಪಟಾಂಗಣದಳು ಗುರು ಬಟು ಭಟರ ರಣದಂಗಮನೆಯ ಕಾಂಬೆನು ಕರ್ಣಾಚಲ ಷಡುರಥರ ತಲೆ ಕರಿವೆನು ದ್ರೋಣರ ತೋಳ ಮುರಿವೆನು. ಸರಸ ಸಮರ ಇಂದು ಕಂದ ಕಂದ ಸರಸವಲ್ಲ ಸಮರ ಬಿಂದು ಕಂದ ಕಂದ ಕಲಶ ತರುಣನ ಗೆಲಲ ಭವಗರಿದು ಕಂದ ಕಂದ ಕಲಶ ತರುಣನ ಗೆಲಲ ಭವಗರಿದು ಕಂದ ಕಂದ ಸರಸವಲ್ಲ ಸಮರ ನಿನ್ನ ಯುದ್ಧಕ್ಕೆ ಹೋಗುತ್ತಾ ಇದ್ರೆ ಬೇಡ ಎಂಬುದಾಗಿ ಆಕ್ಷೇಪ ಹೇಳುತ್ತಾ ಇರಲಿಲ್ಲ. ನಾಳೆ ಹೋಗುವುದಿದ್ದರೆ ನನಗೆ ಅಭ್ಯಂತರವೂ ಇಲ್ಲ ಮಗನೇ. ಸರಸವಲ್ಲ ಸಮರವೆಂದು ಮಗನೇ ಅಲ್ಲಿರೋರು ಯಾರು? ಕಲಶತರರು ಎಂಬುದಾಗಿ ಖ್ಯಾತರಂತಹ ದ್ರೋಣಾಚಾರ್ಯ ಮಗನೇ. ಅವರನ್ನು ಗೆಲ್ಲುವುದಕ್ಕೆ ಆ ಪರಶುನು ಕೂಡ ಕಷ್ಟ ಸಾಧ್ಯವಂತೆ ಮಗ. ಆದ ಕಾರಣ ಹೇಳ್ತಾ ಇದ್ದೇನೆ, ಯುದ್ಧಕ್ಕೆ ಹೋಗು ಸರಿಯಲ್ಲ, ಆ ದ್ರೋಣಾಚಾರ್ಯನು ಗೆಲ್ಲುವುದಕ್ಕೆ ಸಾಧ್ಯ ಮಗನೇ. ವಂಶದಲ್ಲಿ ಹುಟ್ಟಿದ ಮೇಲೆ ಸಮರ್ಥನು ಎನಿಸದೆ ನಾ ಹಿಂದಿರುಗುವುದಕ್ಕೆ ಸತ್ಯ ಉಂಟೆ. ಕುರುಕ್ಷೇತ್ರ ಗಂಡಾರಣಿಯಲ್ಲಿ ನಿರ್ಮಿಸಿದಂತಹ ಚಕ್ರವ್ಯೂಹವನ್ನು ನಾನು ಭೇದಿಸ್ತೇನೆ. ನಾ ವೀರಾಗ್ರೇಸರ ಸುಪುತ್ರ ಸಿಂಹದ ಮರಿ.
ಕಂದ ಕಂದ ಎನ್ನ ಕಂದ ಕಂದ ನೀತಿಯಲ್ಲ ಹೋಗುವುದು ಕಂದ ಮಗನೇ ಅಕ್ಷೋಹಿಣಿ ಸಂಖ್ಯೆಯ ಆನೆ ಕುದುರೆ ರಥ ಕಾಲಾಳುಗಳು ಚಕ್ರಾಕಾರವಾಗಿಯೂ ವಕ್ರಾಕಾರವಾಗಿ ಸುತ್ತುವಂತಹ ಕಾಲಕ್ಕೆ ಆ ಕೋಟಿನ ಒಳಹೊಕ್ಕು ಯುದ್ಧದಲ್ಲಿ ವಿರೋಧಿಗಳನ್ನು ಗೆದ್ದು ಬರುವುದು ಸಾಧ್ಯ ಎಂಬಂತಹ ಭಾವದಿಂದ ನೀತಿಯ ಮಾತನ್ನು ಆಡಿದ ಮಗನೇ. ಆದರೆ ಮಾತೆಂಬಂತಹ ಹಕ್ಕರಿಂದ ನನ್ನನ್ನು ಬಂಧಿಸಿ ಹೇಗಾದ್ರೂ ಒಳ ಹೋಗಬೇಕು ಎಂಬುದಾಗಿ ಸಾಹಸದ ನುಡಿಗಳನ್ನೇ ಆಡುತ್ತಾ ಇದ್ದೆ ಮಗನ. ಸರಿಯಲ್ವಪ್ಪ? ನೀತಿಯೆಲ್ಲ ಕೋಪದಿಂದು ಸಾರಿ ಸಾರಿ ಹೇಳುತ್ತಾ ಇದ್ದೇನೆ ಏನಮ್ಮ ಮಗ. ನೀನಿಂದು ಹೋದೆಯಿಂದಾದ್ರೆ ನಮ್ಮ ಪಾಲಿಗಂತೂ ಯುದ್ಧದಲ್ಲಿ ಗೆಲುವು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ ಮಗನೇ. ಯುದ್ಧ ಕ್ಷೇತ್ರ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಇರಬಹುದು ಮಗನೇ, ನನಗೆ ಹೋಗಲೇಬೇಕಮ್ಮ. ನನ್ನ ಪೌರುಷವನ್ನು ಪ್ರಕಟಿಸಿ ಕೌರವಾದಿಗಳಿಗೆ ಒಂದು ಗತಿಯನ್ನ ನಾನು ಕೊಡುತ್ತೇನೆ. ಯೋಧನಾದಂತಹ ನೀನು ಈ ರೀತಿಯಾಗಿ ಹೇಳುವುದೇನೋ ಸಹಜ ಮಗ. ಆದರೆ ಕಳುಹಿಸಿ ಕೊಡುವಲ್ಲಿ ಹೆತ್ತಗೆಯಾದಂತ ನಾನು ಯೋಚನೆ ಮಾಡಬೇಕೋ ಬೇಡವೋ ಮಗನೇ. ಒಂದು ವೇಳೆ ಯುದ್ಧಕ್ಕೆ ಹೋಗಿ ಬಾರದೆ ಇರುವುದನ್ನು ಕಂಡು ಹೆತ್ತಗೆ ನಾನಾಗಿದ್ದರೂ ಕೂಡ ಪ್ರೀತಿಯಿಂದ ಸಾಕಿ ಸಲಹಿದವಳು ಆ ದ್ರೌಪದಿದೇವಿ ಮಗ ಎಲ್ಲಿ ಎಂಬುದಾಗಿ ತಿಳಿದಾರೆ ನಾನು ಏನು ಹೇಳಬೇಕು ಮಗನೇ? ಅಮ್ಮ, ನನ್ನ ಪ್ರೀತಿಯ ದೊಡ್ಡಮ್ಮ ಅಲ್ಲ, ನನ್ನ ಅಮ್ಮ ದ್ರೌಪದಿ ದೇವಿ ಕೇಳಿದ್ರೆ ಒಂದು ಮಾತನ್ನು ಹೇಳಮ್ಮ. ಏನಮ್ಮ? ಅಂದು ರಜಸ್ವಲೆಯಾಗಿ ಮನೆಯ ಮೂಲೆಯಲ್ಲಿ ಕುಳಿತಂತಹ ಕಾಲಕ್ಕೆ ಆ ದುರುಳ ದುಶ್ಯಾಸನ ಅವಳ ತುರುಪಿಗೆ ಕೈ ತರನೆ ಎಳೆತಂದು ರಾಜಸ್ಥಾನಕ್ಕೆ ಹಾಕಿದ. ಆ ಸಂದರ್ಭದಲ್ಲಿ ಕರ್ಣಚಾರ ಅಂತ ಹೇಳಿ ಅವನ ಕೈಗಳನ್ನು ಪಡೆದು ನಗೆಯಾಡಿದನಂತೆ. ಅಂತಹ ಕರ್ಣನ ಕರ್ಣವನ್ನು ಕತ್ತರಿಸುವುದಕ್ಕೆ ಮಗ ಅಭಿಮನ್ಯು ಹೋಗಿದ್ದಾನೆ ಅಂತ ಆಡಿಬಿಡಮ್ಮ. ದೊಡ್ಡಮ್ಮನಿಗೆ ಸಮಾಧಾನ ಹೇಳಬಹುದು ಮಗನೇ. ಶಂಸಪ್ರಗರ ಪುಡೆ ಕಾಳ ಮಾಡೋಕೆ ಬೇಕಾಗಿ ಪಾತಾಳಕ್ಕೆ ಹೋದವರು ನಿನ್ನಪ್ಪ ಬಂತಾಕ್ಷಣ ಕೇಳುತ್ತಾರೆ, ಎಲ್ಲಿ ನಮ್ಮ ಮಗ, ಎಲ್ಲಿ ನಮ್ಮ ಮಗ ಎಂಬುದಾಗಿ. ಅವರಿಗೆ ನಾನು ಏನು ಉತ್ತರ ಕೊಡಮ್ಮ? ನನ್ನಪ್ಪನಿಗೆ ಒಂದು ಉತ್ತರವನ್ನು ಕೊಡು. ಏನದು? ನಾಡಾಡಿಗಳಾಗಿ ನಾಡಿನಲ್ಲಿ ಬೆಳೆಯಬೇಕಿದ್ದಂತಹ ನಿಮ್ಮನ್ನು ಯಾವಾತ ಕಾಡು ಪಾಲು ಮಾಡಿದನು ಅಂತಹ ಕೌರವನನ್ನು ಮಗ ಅಭಿಮನ್ಯು ಹೋಗಿದ್ದಾನೆ ಅಂತ ಆಡಿಬಿಡಮ್ಮ. ಕಂದ ಎಲ್ಲರಿಗೂ ಸಮಾಧಾನ ಹೇಳಬಹುದು ಮಗನೇ. ಆದರೆ 10 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದಂತಹ ಈ ತಾಯಿ ಮಗನೇ ಬಾರದೆ ಇರುವುದನ್ನು ಕಂಡು ಹೆತ್ತವಳು ಹೇಗೆ ಸಹಿಸಿಕೊಳ್ಳಬೇಕು ಮಗನೇ ಹೇಳು. ಹಿಂದೆ ಭೀಷ್ಮಾಚಾರ್ಯರಲ್ಲೇ ತುಡುಕಿ ಭಾರತ ರತ್ನ ಎನ್ನುವ ಬಿರುದನ್ನು ನಾವು ಪಡೆದವನಮ್ಮ. ಅಂತಹ ಈ ಅಭಿಮನ್ಯು ಹೋಗಿ ಚಕ್ರವ್ಯೂಹ ಭೇದನವನ್ನು ಮಾಡಿಯೇ ಮಾಡ್ತಾನೆ. ಅಲ್ಲ, ನೀ ಆಲೋಚಿಸಿದಂತೆ ನನಗೇನಾದ್ರೂ ಆಯಿತು ಅಂತಾದ್ರೆ ಅಮ್ಮ, ಮತ್ತೊಂದು ಜನ್ಮದಲ್ಲಿ ಮತ್ತೆ ನಿನ್ನ ಇದೇ ಉದರದಲ್ಲಿ ನಿನ್ನ ಮಾತೃಣವನ್ನ ನಾ ತೀರಿಸ್ತೇನಮ್ಮ. ಚಲವೇ ಮಗನೇ, ಕಡಿದುಕೊಳ್ಳಬೇಕು. ಹೌದಮ್ಮ. ಆದ್ರೆ ಒಂದು ಕೆಲಸ ಮಾಡಬೇಕು, ಕೈಯಲ್ಲಿ ಹೊತ್ತು ಹಾಕಿ ಯಾವುದಕ್ಕೆ ಬೇಕಾಗಿ ಹೇಳು. ಕತ್ತರಿಸುವುದಕ್ಕಾಗಿ, ವಿರೋಧಿಗಳ ನಾಶಕ್ಕೆ ಬೇಕಾಗಿ. ಹೌದಮ್ಮ. ಕಂದ, ಒಂದು ಕೆಲಸ ಮಾಡು. ಹೇಳಮ್ಮ. ನಿನ್ನ ದಾರಿಗೆ ಅಡ್ಡವಾಗಿ ನಿಂತವರು ಈ ಅಮ್ಮ, ನಿನ್ನ ಅಪ್ಪನ ವಿರೋಧಿ ಹಿಡಿದಂತಹ ಕತ್ತೆಯಿಂದ ಹೆತ್ತ ತಾಯಿಯ ಕತ್ತನ್ನು ನುಡಿವರೇ
ನಡೆವರೆ ಎಲೆಯಾಯೇ ಈ ಪೈ ನುಡಿವರೆ ಏನಾಡಿಬಿಟ್ಟೆ ತಾಯೇ, ನಿನ್ನ ಮಾತೆನ್ನುವ ಈಟಿಯಿಂದ ನನ್ನ ಕೋಮಲವಾದ ಹೃದಯವನ್ನೇ ಘಾತಿಸಿದೆ ನಮ್ಮ ಅಮ್ಮ. ನಾನು ನಿನ್ನ ಶಿರವನ್ನು ಕತ್ತರಿಸಿ ಯುದ್ಧ ಕ್ಷೇತ್ರವನ್ನು ಪ್ರವೇಶಿಸಬೇಕೆ? ಈಗ ಆಡುವುದರ ಬದಲಾಗಿ ಮಗನೇ ಅಭಿಮನ್ಯು, ನಿನ್ನ ಶಿರವನ್ನು ಕತ್ತರಿಸಿ ಕೊಡು ಅಂತ ಆಡ್ತಾ ಇದ್ರೆ ಸಂತೋಷದಿಂದ ನನ್ನ ಶಿರವನ್ನು ನಿನ್ನ ಪಾದಕಮಲಕ್ಕೆ ಅರ್ಪಿಸುತ್ತಾ ಇದ್ದ ತಾಯಿ. ಬದಲಾಗಿ ನನ್ನ ಮನವನ್ನೇ ನೀ ಚುಚ್ಚಿಬಿಟ್ಟೆ, ನನ್ನ ಮನವನ್ನು ಘಾತಿಸಿದೆ ತಾಯಿ. ಕಂಡವರ ಕಂಠವನ್ನು ಕತ್ತರಿಸುವ ಕಟುಕನಾದರೂ ಅವನ ತಾಯಿಯ ಶಿರವನ್ನು ಕತ್ತರಿಸುವುದಿಲ್ಲ. ಮಾಂಸವನ್ನು ತಿಂದು ಬದುಕುವ ಹುಲಿಯೇ ಆದರೂ ಅದರ ಕಂದಮ್ಮನ ಮಾಂಸವನ್ನು ಅದು ತಿನ್ನುವುದಿಲ್ಲ. ಆದರೆ ನಿನ್ನ ಮಗ ಅಭಿಮನ್ಯು ಆ ಕಟುಕರಿಗಿಂತಲೂ ಮೃಗಕ್ಕಿಂತಲೂ ಕೀಳಾಗಿ ನಿನ್ನ ಕಣ್ಣಿಗೆ ಗೋಚರನಾದರೆ ತಾಯಿ, ನನ್ನನ್ನು ಕಟುಕ ಕಾಪುರುಷನೆಂದು ಕೊಂಡೆಯ. ಅಮ್ಮ, ನೀನಾದರೂ ಯಾರು? ಪರರ ಪರಮಾಣು ಗುಣವನ್ನಾದರೂ ಪರ್ವತವೆಂದು ಪರಿಗ್ರಹಿಸುವ ವೀರಪಾರ್ಥನ ಮಾಡದೆ ಪ್ರಜ್ವಲಿಸುವ ದಾವಾಗ್ನಿಗೆ ಅಭಿಮನ್ಯು ಎನ್ನುವ ಹೆಸರಿದೆಯಂತೆ. ಅಂತಹ ವೀರ ಅಭಿಮನ್ಯುವಿನ ಮಾತೆಯಲ್ಲವೇ ಸಿಂಚನ ಮಾತ್ರದಿಂದಲೇ ಪರರ ಪಾಪವನ್ನು ಕಳೆಯುವ ಭಾಗೀರಥಿಯ ತಂದೆ ಋಷಿಕೇಶ. ಆ ಋಷಿಕೇಶನ ಭಗಿನಿ ನೀನಾಗಿಯೂ ಈ ರೀತಿಯ ನುಡಿಗಳನ್ನೂ ನೀ ಆಡಿಬಿಟ್ಟೆಯಲ್ಲ ಅಮ್ಮ. ವ್ಯಷ್ಟಿಯಾಗಿ ನೀ ಆಲೋಚಿಸಿರಿ, ಅದಲ್ಲ ತಾಯಿ, ಸಮಷ್ಟಿಯಾಗಿ ನೀ ಆಲೋಚಿಸುತ್ತಿರ್ತಿದ್ರೆ ನೀ ನನ್ನನ್ನು ತಡೀತಾ ಇರಲಿಲ್ಲ. ತಡೆಬೆರಲ ತಾಯಿ, ನನ್ನ ವಿಕ್ರಮವನ್ನು ಪ್ರಕಟಿಸುವುದಕ್ಕೆ ನೀನೇ ಒಂದು ಅವಕಾಶವನ್ನು ಕಲ್ಪಿಸಿಕೊಡದೆ ನನ್ನ ಉತ್ಸಾಹಕ್ಕೆ ತಣ್ಣೀರನ್ನೆರಚುವ ಕಾರ್ಯವನ್ನು ಮಾಡುತ್ತಿರುವೆಯಾ? ಸುರಿವ ಕಂಬರನೆಯನ್ನು ಸೆರಗಿ ಸುರಿವ ಕಂಬನಿಯನ್ನು ಸೆರಗಿ ಜನನಿಯ ಪಾದ ರಜವನು ಸುರಿವ ಕಂಬನಿಯನ್ನು ಸೆರಗಿಂದ ಒರಸಿ ಜನನಿಯ ಶಿವದುಳಾತ ಕಣ್ಣೀರನ್ನು ಸುರಿಸುತ್ತಾ ಇರುವೆಯಾ? ಯಾಕೆ ತಾಯೇ ಕಣ್ಣೀರು? ನಾ ಯುದ್ಧ ಕ್ಷೇತ್ರವನ್ನು ಪ್ರವೇಶ ಮಾಡಲಿಲ್ಲ. ನನ್ನ ಮೈ ಮೇಲೆ ಒಂದು ತೊಟ್ಟು ಗಾಯ ಆಗಲಿಲ್ಲ, ಒಂದು ತೊಟ್ಟು ರಕ್ತ ಹರಿಲಿಲ್ಲ. ಆದರೂ ನಿನ್ನ ಕಣ್ಣಲ್ಲಿ ಕಣ್ಣೀರು. ಅರ್ಥವಾಯಿತು ತಾಯಿ. ಮಗನನ್ನು ಕಳುಹಿಸದೆ ಮಗನಿಗೆ ಏನಾದರೂ ಸಂಭವಿಸುತ್ತದೆ ಎನ್ನುವ ಮಾತೃ ಹೃದಯದಿಂದ ಆ ದುಃಖವೇ ಕಣ್ಣೀರೋಪಾದಿಯಲ್ಲಿ ನಿನ್ನ ಕಂಗಲಿಂದ ಸುರಿತಾ ಉಂಟು. ಇದು ನಿನ್ನ ಸೆರಗಿನಿಂದ ನಿನ್ನ ಕಣ್ಣೀರನ್ನು ಒರೆಸಿದ್ದೇನೆ ತಾಯಿ. ನಮ್ಮ ಹೊರವಲಯನ್ನು ನೋಡಮ್ಮ, ಅದೆಷ್ಟೋ ಹೆಣ್ಣು ಮಕ್ಕಳು ತನ್ನ ಕರಿಮಣಿಯನ್ನು ಹಾರಿದು ಬಿಸಾಡಿ ವಿಲವಿಲನೆ ಒದ್ದಾಡುತ್ತಾ ಇದ್ದಾರೆ.
ಕರಿಮಣಿಗಳ ರಾಶಿಯನ್ನು ನೋಡಮ್ಮ ಕರಿ ಹುಳುಗಳಂತೆ ಕಾಣುತ್ತಾ ಇದೆ. ಹಾಗಿದ್ರೆ ಅವರೆಲ್ಲರೂ ಯಾಕೆ ಕೂಗುತ್ತಾ ಇದ್ದಾರೆ? ಗಂಡಂದಿರನ್ನು ಕಳೆದುಕೊಂಡು ಮುತ್ತೈದರಾಗಿ ಉಳಿಬೇಕಾದ್ರೆ ನಾವು ವೈದವ್ಯಾಧಿಕ್ಷಾಮತಿಯನ್ನು ಅನುಭವಿಸ್ತಾ ಇದ್ದೇವೆ. ಮುಂದೆ ನಮಗೆ ಗತಿ ಯಾರು ಅಂತ ರೋಧಿಸ್ತಾ ಇದ್ದಾರೆ. ಓ ಹೈಡಿಗೆ ನೋಡಮ್ಮ, ಹೆತ್ತೊಡಲನ್ನು ಹಿಸುಕಿಕೊಂಡು ಅದೆಷ್ಟೋ ಮಾತೆಯಂದಿರು ರೋಧಿಸ್ತಾ ಇದ್ದಾರೆ. ಅವರೆಲ್ಲ ಯಾಕೆ ರೋಧಿಸ್ತಾ ಇದ್ದಾರೆ? ನಮಗಾಗಿ, ನಮ್ಮ ಧರ್ಮ ಸಿಂಹಾಸನ ಸ್ಥಿರವಾಗಿ ಉಳಿಯಬೇಕು ಎನ್ನುವಂತಹ ಉದ್ದೇಶದಿಂದ ನಮಗಾಗಿ ಹೋರಾಟವನ್ನು ಮಾಡಿ ಆ ತಾಯಂದಿರ ಮಕ್ಕಳೆಲ್ಲ ಪ್ರಾಣವನ್ನು ಬಿಟ್ಟಿದ್ದಾರೆ. ಆ ಮಕ್ಕಳಿಗಾಗಿ ತಾಯಂದಿರೆಲ್ಲ ರೋಧಿಸ್ತಾ ಇದ್ದಾರಮ್ಮ. ಓ ಆಯನಿಗೆ ನೋಡುತ್ತಾನೆ, ಮಕ್ಕಳು ತಂದೆಯಂದಿರನ್ನು ಕಳೆದುಕೊಂಡು ಅಪ್ಪ ಅಪ್ಪ ಅಂತ ಕೂಗುತ್ತಾ ಇದ್ದಾರೆ. ಯಾಕೆ ಬೇಕಾಗಿಲ್ಲ? ಇವರೆಲ್ಲ ರೋಧಿಸ್ತಾ ಇರಬೇಕಿದ್ರೆ ಮನೆಯ ಮಗನಾಗಿ ನಾ ಮನೆಯ ಮೂಲೆಯಲ್ಲಿ ಕುಳಿತಿರುವುದು. ಜಿತೇನ ಲಭ್ಯತೆ ಲಕ್ಷ್ಮಿ ಮೃತಾನಾಪಿ ಸುರಾಮನ ಕ್ಷಣ ವಿಧ್ವಂಸಿನಿ ಕಾಯ ಕಾ ಚಿತ್ತ ಮರಣೆ ಎನ್ನುವುದನ್ನು ನಾನು ತಿಳಿದಿದ್ದೇನೆ. ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೇ ಕಂಟಕತೇರಪಿ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೇ ಕಂಟಕತೇರಪಿ. ಮಾಡಬೇಕಾದ ಕೆಲಸಕ್ಕೆ ಪ್ರಾಣ ಕೊಟ್ಟಾದರೂ ಮಾಡಲೇಬೇಕು, ಮಾಡಬಾರದ ಕೆಲಸ ಪ್ರಾಣ ಹೋದರೂ ಮಾಡಕೂಡದು ತಾಯಿ. ಇದು ನನಗೆ ಅನಿವಾರ್ಯ. ಚಕ್ರವ್ಯೂಹಾತ್ಮ ವೇತನ ಎನ್ನುವುದು ಅದು ನನಗೆ ಅನಿವಾರ್ಯವಾದ ಕಾರಣ ನಮ್ಮವರನ್ನು ಉಳಿಸುವುದಕ್ಕೆ ಬೇಕಾದ ನಾವು ಹೊರಟು ನಿಂತಿದ್ದೇವೆ. ಇದು ಪ್ರೀತಿಯಿಂದ ನಗು ನಗುತ್ತಾ ನನ್ನನ್ನು ನೀ ಕಳುಹಿಸಿಕೊಡಮ್ಮ, ಕಳುಹಿಸಿಕೊಡು. ಇಲ್ಲ, ನೀ ಕಳುಹಿಸಿಕೊಡುವುದಕ್ಕೆ ಮನಸ್ಸು ಒಪ್ಪುತ್ತಾ ಇಲ್ಲ. ಆಗಲಿ ತಾಯಿ, ಇದು ನಿನ್ನ ಪಾದ ರಜವನ್ನು ಮಾತೃ ದೇವೋಭವ ಎನ್ನುವ ಬಾಣಿ ನನ್ನ ಪಾಲಿನ ವಿಜಯದ ಭಾಗ್ಯ ದೇವತೆ ಎಂದು ತಿಳಿದು ಪೂಜಿಸುವುದರೊಂದಿಗೆ ನಿನ್ನ ಕೃಪಾ ಕಟಾಕ್ಷಕ್ಕೆ ನಾ ಪಾತ್ರನಾಗುತ್ತೇನೆ. ಕುರುಕ್ಷೇತ್ರ ನನ್ನ ದಾರುಣಿಯಲ್ಲಿ ನಾ ಉಳಿದನಾದ್ರೆ ಅಮ್ಮ ಓಡಿ ಮೊದಲು ನಿನ್ನನ್ನು ಕಾಣುವುದಕ್ಕೆ ಬರ್ತೇನೆ. ಅಲ್ಲ, ನನ್ನ ಪ್ರಾಣ ಹೋಯಿತು, ನಾ ಮಣ್ಣಲ್ಲಿ ಮಣ್ಣಾದೆ ಅಂತಾದ್ರೆ ಸುರಾಂಗನೆಯ ಸಾಂಗತ್ಯವನ್ನ ಪಡೆಯುತ್ತೇನೆ. ಕರಣಿ ಚಂದ್ರಾದಿತ್ಯ ಶರದಿ ತಾರಾವಳಿಗಳಿರುವಂತೆಗ ನಮ್ಮ ವಂಶದ ಯಶೋಗಾತಿಯನ್ನ ಶಾಶ್ವತವಾಗಿ ಉಳಿಸುತ್ತೇನೆ. ಹೋಗಿ ಬರ್ತೇನೆ. ನನಗೆ ಅಪಕೀರ್ತಿ ಬರುವುದಕ್ಕೆ ಸಾಧ್ಯ ಉಂಟು. ಕೂಡದು ಅಭಿಮನ್ಯು ಹೇಗೆ ಬಾ ಮಗನೇ? ಇಲ್ಲಮ್ಮ, ನಾ ಇನ್ನು ಬರಲಾರೆ. ಅಡಿಯ ಮುಂದಿಡ ಸ್ವರ್ಗ, ಅಡಿಯ ಹಿಂದಿಡ ನರಕ, ಅಡಿಗಡಿಗೆ ಅಶ್ವಮೇಧದ ಫಲ. ಹೀಗೆ ಓಡುತ್ತಿರುವ ಉತ್ತರ ಕುಮಾರನನ್ನ ಹಿಡಿದು ನಿಲ್ಲಿಸಿ ನನ್ನ ತೀರ್ಥ ರೂಪರಾಡಿದ ಮಾತು ಇಂದು ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯೇ ಉಳಿದಿದೆ ತಾಯಿ. ಹಾಗಾಗಿ ಹೋಗುವುದೇ ಸರಿಯಪ್ಪ, ಸರಿ. ನಿನ್ನನ್ನು ತಡೆಯುವುದಕ್ಕೆ ನಾನು ಎಷ್ಟರವಳು ಹೇಳು. ನಮ್ಮ ಆರಾಧ್ಯ ಮೂರ್ತಿ ಕೃಷ್ಣ ಪರಮಾತ್ಮ ಹೇಗೆ ಬುದ್ಧಿಯನ್ನು ಕೊಟ್ಟಿದ್ದಾನೋ ಅದುವೇ ರೀತಿಯಾಗಿ ವ್ಯವಹರಿಸು, ಕೀರ್ತಿವಂತನಾಗುವುದನೇ.
ತಯ್ಯನಾದಂತಹ ಭಾರತ ಮಹಾಶಯರನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡೆ. ಭೀಮಸೇನರಿಗೆ ಆಶೀರ್ವಾದವನ್ನು ಪಡೆದೆ. ನಕುಲ ಸಹದೇವರು ಆಶೀರ್ವಾದವನ್ನು ಮಾಡಿದ್ದಾರೆ. ಇನ್ನು ಭೂಮಿಯ ದ್ವಿಜರು ದೇವತೆಗಳಿಗೆ ಸಮ. ಅವರ ಮನಸ್ಸನ್ನು ತೃಪ್ತಿಪಡಿಸಿದ್ದೇನೆ, ಹೊಟ್ಟೆಯನ್ನು ತುಂಬಿಸಿದ್ದೇನೆ, ಬೇಕಾದಷ್ಟು ಅವರಿಗೆ ಕೊಟ್ಟಿದ್ದೇನೆ. ಅವರ ಆಶೀರ್ವಾದವನ್ನು ಪಡೆದದ್ದಾಯಿತು. ಇನ್ನು ಸಾರಥ್ಯಾದ ನಿನಗೂ ವಂದಿಸಿಕೊಂಡಿದ್ದೇನೆ. ಇವರನ್ನು ಎದುರಿಸುವುದಕ್ಕೆ ನೀನು ಮುಂದಾದರೆ ನಿನ್ನ ಪರಿಸ್ಥಿತಿ ಹೇಗಾದದ್ದು ಬಲ್ಲಯ್ಯ. ಒಬ್ಬ ತನ್ನ ಕೊರಳಿನ ಬಲುವನ್ನು ಅರಿಯದೆ ಪರ್ವತವನ್ನು ಎತ್ತಲು ಹೋಗಿ ಅವನ ಕೊರಳೆ ಉಳುಕಿದಂತೆ. ಹಾಗಾಗಿ ಹೇಳುತ್ತಾ ಇದ್ದೇನೆ ಕೇಳು, ನೀನು ಬಿಡು. ಶಿವಕುಮಾರ ಷಡಾನನ ಬಂದರು, ಇವರನ್ನು ಎದುರಿಸಲು ಸಾಧ್ಯವಿಲ್ಲ. ಸುಪ್ರಸಿದ್ಧ. ಆದ್ರೆ ನಿನ್ನ ಮಾತನ್ನು ಕೇಳಿದಾಗ ಹೊಗಳದ ನಿಧಿ ಇಲ್ಲ. ಮೌನವಾದ ವಾಸವನ ಸದವೇನು ಹೊಕ್ಕಡವುದೆನಿಸುವ ಭಕ್ತವನ ಜವನೆನಿಸುವೆನು ಸಾಕಿದವರಿವರೇಕೆ ಸಾರಥಿ ಮಾಧವನು ಎಲ್ಲ ಪಾರ್ಥನನ್ನು ಮೃದೊಮ್ಮೆಗೆ ಕೆಲವೇ ನಂಜದ ರಥವನ್ನು ಹರಿಸ.
ಗರಿಗಟ್ಟಿಯ ಕಲಕಿದನು ಹಯಮೋಹರನ ಕೆರುಹಿದನೌಕಿ ಹಾ ಆಯ್ಕೆ ಹರಿದನು ವರನ ತವ ಹುಡಿ ಮಾಡಿದನು ಹಾ ಕಾಲೋನಿಲ ಆಯ್ಕೆ ಎಂಬ ಹಾಗೆ ಹೇಳಬೇಕಾದೊಡಗಿರು ಹಾ ನನಗೂ ಪರಮ ಸಂತೋಷವಾಯ್ತು. ಏನು ಎಷ್ಟು ಪ್ರಯತ್ನ ಪಟ್ಟರು ಹಾ. ನಿನ್ನಲ್ಲಿ ಕ್ರೋಧ ಬರುವುದಿಲ್ಲ ನನಗೆ. ಆಹಾ. ಹಾಗಾಗಿ ಹೇಳ್ತಾ ಇದ್ದೆ ಏನು? ಇಷ್ಟು ಮಾಡಿದ್ದು ಸಾಕು ಮಗನೇ, ಬದುಕಿ ಉಳಿಬೇಕು. ಹಾ. ಬೆಳೆಸಿದ್ದೇನೆ, ನಿಮ್ಮವರನ್ನು ಧರೆಗೆ ಉರುಳಿಸಿದ್ದೇನೆ. ಇನ್ನು ನಾ ಬಾಲಕನು, ನಾ ಅನುದನಾದ್ರೇನು, ನಾ ಬಿಡುವ ಶಸ್ತ್ರಗಳಿಗೆ ಬಾಲತನ ಇಲ್ಲ. ಒಂದು ಸಣ್ಣ ಬಾಣ ಪ್ರಯೋಗ ಇನ್ನು ಅಲ್ಲಿ ಯುದ್ಧದಲ್ಲಿ ನಾವು ಸೋತಿದ್ದೇವೆ ಎನ್ನುವುದು ಅದರ ಅರ್ಥ ಅಲ್ಲ. ನಮ್ಮ ಮನಸ್ಸನ್ನು ನೀನು ಗೆದ್ದೆ. ನಿನ್ನ ಯುದ್ಧ ಚಮತ್ಕೃತಿಯನ್ನು ಕಂಡು ನಾವು ಮನಸ್ಸೋತೆವು. ಆದ್ರೆ ಏನ್ ಮಾಡೋಣ, ನಿನಗೆ ಒಂದು ಕಡಿಮೆ ಆಗ್ತದೆ, ಎರಡು ಹೆಚ್ಚಾಗ್ತದೆ. ಹುಡುಗ ಎನ್ನುವಂತಹ ಉದಾಸೀನ ಭಾವದಿಂದ ನಾವು ಯುದ್ಧ ಮಾಡಿದ್ರೆ ಅದು ನಿನಗೆ ಸಾಕಾಗುವುದಿಲ್ಲ. ಅಲ್ಲ, ನಮ್ಮ ಪೂರ್ಣ ಪ್ರಮಾಣದ ಸಾಮರ್ಥ್ಯವನ್ನು ನಾವು ಪ್ರಯೋಗಿಸಿದೆವು ಎಂದಾದ್ರೆ ಶಿಶು ಹತ್ಯೆ ಆಗಿ ಹೋದೀತು. ಇವಾಗ ನನ್ನ ಮುಂಭಾಗದಲ್ಲಿ ನಿಂದಿರಿ, ಮಾಡಿ ಕೆಡುವುದಕ್ಕಿಂತ ಮಾಡದೆ ಮರ್ಯಾದೆ ಉಳಿಸುವ ಯೋಚನೆ. ಇಷ್ಟು ಹೊತ್ತಿಗೆ ನೀವು ಕೆಟ್ಟಾಗಿದೆ ಅಂತ ಆಲೋಚನೆ ಆಗಿರಬೇಕು ನಿಮ್ಗೆ. ನಿಮ್ಮವರೆಲ್ಲ ಸೋತಿದ್ದಾರೆ, ಇನ್ನು ಆಗ್ಲಿಕ್ಕಿಲ್ಲ ಅಂತ ಹೇಳಿ ಶಿಶು ಹತ್ಯೆ ನೆಪ. ಗುರುಗಳೇ, ಹಿಂದೆ ಶಂಬರನನ್ನು ಪ್ರದ್ಯುಮ್ನ ಕೊಂದಿದ್ದಾನೆ, ಹಾಗೆ ತಾರಕಾಸುರನನ್ನು ಷಣ್ಮುಖ ಕೊಂದಿದ್ದಾನೆ. ಆ ಉದಾಹರಣೆ ಎಲ್ಲ ಇಲ್ಲಿ ಯಾಕೆ ಮಾರೆ? ನಾನು ನಿಮ್ಮನ್ನು ಕೊಲ್ತೇನೆ ಅಂತ. ಗುರುಗಳೇ, ಒಂದು ಸಣ್ಣ ಬಾಣ ಬಿಟ್ಟದ್ದು ಬೆರಳು ಹೋಯ್ತು, ದೊಡ್ಡ ಬಾಣ ಬಿಡ್ತಿದ್ರೆ ಯಾವುದೆಲ್ಲ ಹೋಗ್ತಿತ್ತೋ ಯಾರಿಗೆ ಗೊತ್ತಿಲ್ಲ. ಗುರುಗಳೇ, ಮಾಡಿದ್ದು ನಮ್ಮ ಮಹಾರಾಯ ಅನುಭವಿಸಿ. ಇಲ್ಲ, ಹುಡುಗನ ಹರಿತವಾದಂತಹ ಕೂರ್ಗಣೆಯನ್ನು, ನನ್ನ ಬಲಗೈಯ ಹೆಬ್ಬೆಟ್ಟನ್ನು, ಮುಂಗುಷ್ಟವನ್ನು ಭೇದಿಸಿ ಹೋಗ್ಲಿಲ್ಲ. ಉಂಟು ಯಾಕೆ ಹೀಗಾಯಿತು? ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ ಇದ್ದೇನೆ. ಮಾಡಿದ್ದು ನಾವು ಮಹಾರಾಯ ಶಿಷ್ಯನಾದಂತಹ ಅರ್ಜುನನಿಗಾಗಿ ಏಕಲವ್ಯನ ಹೆಬ್ಬೆರಳನ್ನೇ ನಾನು ದಾನವಾಗಿ ಪಡೆದುಕೊಂಡವ. ಹಾಗಿದ್ರೆ ಆ ಅರ್ಜುನನ ಮಗನಿಂದಲೇ ಇಂತಹ ನೋವು ಉಂಟಾಯಿತು ಎಂದಾದರೆ ಇದು ಮಾಡಿದ್ದು ನಾವು ಮಹಾರಾಯ ಅಲ್ಲದೆ ಮತ್ತೇನು? ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು?
ನಮ್ಮದಾದಂಥ ಆಚಾರವನ್ನು ನಾವು ಬಿಟ್ಟದ್ದು. ಆಚಾರ ಪ್ರಥಮ ಧರ್ಮವೂ ಹೌದು, ಪರಮ ಧರ್ಮವೂ ಹೌದು. ಹಾಗಿದ್ರೆ ಇಲ್ಲಿ ಯುದ್ಧ ಮಾಡುವುದು ಯಾರು? ಕೆಲವರೆಲ್ಲ ಇದ್ದಾರೆ ನಮ್ಮ ಪಕ್ಷದಲ್ಲಿ, ಇಷ್ಟಿಷ್ಟುದ್ದ ನಾಲಿಗೆಗಳು 4 ಪೆಟ್ಟು ಅಭಿಮನ್ಯುವಿನ ಕೈಯಿಂದ ತಿನ್ನಲೇಬೇಕು, ನಾವು ಪೂಜೆ ಮಾಡಬೇಕು. ಯುದ್ಧಕ್ಕಾಗಿ ಹೋದಂತಹ ಧೀರತ ಮಹಾರಥರೆಲ್ಲರೂ ಕೂಡ ಸೋತು ಹಿಂದೆ ಬರುತ್ತಾ ಇದ್ದಾರೆ. ಹೇಗಾದರೂ ಜಯವನ್ನು ಕೌರವೇಶ್ವರನಿಗೆ ಒದಗಿಸಬೇಕಾದಂತಹ ಜವಾಬ್ದಾರಿ ನಮಗಿದೆ. ಅದಕ್ಕಿರುವ ಹಾದಿ ಒಂದೇ. ಮತದಾನಿಯಂತೆ ಅಭಿಮನ್ಯು ವಿಜೃಂಭಿಸುತ್ತಾ ಇದ್ದಾನೆ. ಹೇಗಾದರೂ ಮಾಡಿ ಜಯವನ್ನು ಕೌರವೇಶ್ವರನಿಗೆ ಒಪ್ಪಿಸಬೇಕಾದುದು ನಮ್ಮ ಕರ್ತವ್ಯ. ಹೌದು. ಆದ ಕಾರಣ ನಿನ್ನಲ್ಲಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ನಾನು ಹೇಳ್ತೇನೆ. ಮುಂದಿನಿಂದ ಆ ಅಭಿಮನ್ಯುವಿನೊಂದಿಗೆ ನಾನು ಹೋರಾಟವನ್ನು ಮಾಡ್ತೇನೆ. ಹಿಂದಿನಿಂದ ಬಂದು ಆತನ ಚಾಪವನ್ನು ನೀನು ಎಂತಹ ಮಾತುಗಳನ್ನು ಹೇಳ್ತಾ ಇದ್ದೀರಿ. ನೀರಲ್ಲಿ ಕಳಿಸಿದಂತಹ ಗುರು ನೀವು ಇಂತಹ ಕೆಲಸವನ್ನು ಹೇಳುವುದು ಸರಿಯಲ್ಲ. ನಾನು ಆ ಕೆಲಸ ಮಾಡುವುದಿಲ್ಲ. ಅಪರಾಧ ಅನ್ಯಾಯ ಎನ್ನುವ ಹಾಗೆ ನೀನು ಅನಿಸಿ. ಹೌದೇನೋ? ಒಂದು ವೃತ್ತವನ್ನು ನೀನು ಬರೆ. ವೃತ್ತವನ್ನು ಬರೆದ ಮೇಲೆ ಆ ವೃತ್ತದಲ್ಲಿ ಮುಂದೆ ಯಾವುದು, ಹಿಂದೆ ಯಾವುದು, ಎಡ ಯಾವುದು, ಬಲ ಯಾವುದು ಎನ್ನುವಂತಹ ಭೇದ ಇಲ್ಲ. ಯಾರೇ ಆಗಲಿ ಓರ್ವ ವೀರನಾದವ ಚಕ್ರವ್ಯೂಹವನ್ನು ಹೊಕ್ಕ ಎಂದಾದರೆ ಯಾವ ಕಡೆಯಿಂದ ಆಕ್ರಮಣ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಚಾಕಚಕ್ಯತೆ ಅವನಿಗೆ ಬೇಕು. ಆದ ಕಾರಣ ಮುಂದೆ ಹಿಂದೆ ಎನ್ನುವಂತಹ ಭೇದ ಇಲ್ಲ. ಇನ್ನೊಂದು ವಿಚಾರ, ನಾವೆಲ್ಲರೂ ಕೌರವನ ಕೈಯ ಆಯುಧಗಳು. ಆಯುಧಕ್ಕೆ ಯಾವ ಪಾಪತ್ತೂ ಇಲ್ಲ. ಯಾವುದಾದ್ರೂ ಪಾಪ ಇದ್ರೆ ಅದು ಕೌರವನಿಗೆ ಮಾತ್ರ. ಅಷ್ಟು ಮಾತ್ರವಲ್ಲ, ಸೇನಾಧ್ಯಕ್ಷನಾಗಿ ಸೈನಿಕನಾದಂತಹ ನಿನಗೆ ನನ್ನ ಅಪ್ಪಣೆ ಮಾಡಲೇಬೇಕು.
ಎರಡು ಕೈಗಳನ್ನು ಕಳೆದುಕೊಂಡು ಇಲ್ಲಿ ಬಿದ್ದುಕೊಂಡಿದ್ದಾಳೆ. ಆದ್ರೆ ಈತನು ನಾನು ಸಾಯಿಸುವುದಲ್ಲ, ನಮ್ಮಲ್ಲಿ ಕೆಲವರಿದ್ದಾರೆ ಉಂಡು ಮಲಗುವವರು, ಅವರೇ ಸರಿ ಇದನ್ನು ಕಳುವುದಕ್ಕೆ. ಕೃಷ್ಣನ ಭಕ್ತರಿಗೆ ನಿಗಮ ಸಿದ್ಧವಿದೆಂದನು. ಹೊರಟಂತಹ ನಾನು ಕುರುಕ್ಷೇತ್ರ ರಣಭೂಮಿಯನ್ನೇ ಒಂದು ಮಾಧ್ಯಮವನ್ನಾಗಿಸಿಕೊಂಡೆ. ಮಾತ್ರವಲ್ಲ, ನನ್ನ ಅಳಿಯನಾದಂತಹ ಅಭಿಮನ್ಯುವಿನ ಅಂತ್ಯವಾಯಿತು ಎನ್ನುವ ಹಾಗೆ ಮನಸ್ಸಿಗೆ ಖೇದವಾಗುತ್ತಾ ಉಂಟು. ಆದರೆ ಒಂದು ವೇಳೆ ಆತ ಉಳಿದ ಎಂದಾದರೆ ಭವಿಷ್ಯತ್ತಿನಲ್ಲಿ ಮಹಾ ಗಂಡಾಂತರವಾಗುವುದರಲ್ಲಿ ಅನುಮಾನವೇ ಇಲ್ಲ ಎಂಬುದನ್ನು ನಾನು ಪೂರ್ವದಲ್ಲೇ ತಿಳಿದವನಿದ್ದೇನೆ. ಇಂದಿನ ಯುದ್ಧ ಕ್ಷೇತ್ರದಲ್ಲಿ ಕೌರವಾದಿಗಳು ಜಯದ ಅಟ್ಟಹಾಸದಿಂದ ಕೇಕೆ ಹಾಕುತ್ತಾ ಕುಣಿಯಬಹುದು. ಆದರೆ ಪಾರ್ಥನಿಗೆ ಸೋಲೆನ್ನುವುದು ಇಲ್ಲವೇ ಇಲ್ಲ. ಮುಂದೊಂದು ದಿನ ಪಾರ್ಥನೇ ವಿಜಯಿ ಎನ್ನುವ ಹಾಗೆ ಸಾರುವುದಕ್ಕೆ ಅವನ ಜೊತೆಯಲ್ಲಿ ನಾನು ಕೂಡ ಸಿದ್ಧನಾಗಿ ನಿಂತವನಿದ್ದೇನೆ. ಮಾತ್ರವಲ್ಲ, ಆ ಗೆಲುವು ಎನ್ನುವುದು ಲೋಕದ ಗೆಲುವಾಗಿ ಪರಿಣಮಿಸಬೇಕಾಗ್ತದೆ ಎಂಬಲ್ಲಿಗೆ ಯಜ್ಞ ಸಂರಕ್ಷಣೆ, ಪಂಚವಟಿ ಹಾಗೂ ಅಭಿಮನ್ಯು ಕಾಳಗ ಎನ್ನುವಂತಹ ಪುಣ್ಯ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿದ, ನೋಡಿದ, ಕೇಳಿದ ತಮಗೆಲ್ಲರಿಗೂ ನಾವು ನಂಬಿದಂತಹ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ವರಪದ ಮಹಾಗಣಪತಿ ದೇವರು ಹಾಗೂ ಸ್ಥಳದೇವರು ಆಯುಷ್ಯ, ಆರೋಗ್ಯ, ಭಾಗ್ಯಾದಿಗಳನ್ನು ಕರುಣಿಸಲಿ ಎಂಬ ಹಾಗೆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಮಾಡುವುದಕ್ಕಾಗಿ ಸಭ್ಯರಿಂದ ಅಪ್ಪಣೆ ಬೇಡೋಣ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ದೇವ ದೇವ ಶರಣೋ ಮಯೂರ ವಾಹನ, ದೇವ ದೇವ ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ, ಚರಣಕ್ಕೆ ಮಣಿವೆವು ಕಳಿವೆಮ್ಮ ನೋವ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಗುರು ವಿಕ್ರಮಾನ್ಯೋದ ಶ್ರೀ ಸುಬ್ರಹ್ಮಣ್ಯ, ಗುರು ವಿಕ್ರಮಾನ್ಯೋದ ಶ್ರೀ ಸುಬ್ರಹ್ಮಣ್ಯ. ಕರೆಯುವುದರಾದ ಪಾವತಿಗೆ ತದಿಕೊಳ್ಳುತ್ತೆ, ಕರೆಯುವುದರಾದ ಪಾವತಿಗೆ
ದುರ್ಗಾ